ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಾಕ್ಯದ ಧ್ಯಾನದ ಭಾಗ ನಾವು ಪ್ರಾರಂಭ ಮಾಡುವ ಹಾಗೆ ಈ ವಾರ ಪೂರ್ತಿಯಾಗಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ಸತ್ಯವೇದದಲ್ಲಿ ಇರುವಂಥ ಮುಖ್ಯವಾದಂಥ ಸ್ತ್ರೀಯರ ವಿಚಾರದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರತಿದಿನ ಒಂದೊಂದು ಸ್ತ್ರೀಯರ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಯಾವ ರೀತಿಯಲ್ಲಿ ಸ್ತ್ರೀಯರು ನಮಗೆ ಒಂದು ಉತ್ತಮವಾದಂಥ ಮಾರ್ಗದರ್ಶಿಗಳಾಗಿದ್ದಾರೆ ಹಾಗೂ ಅವರ ಮುಖಾಂತರವಾಗಿ ನಾವು ಕಲಿಯಬೇಕಾದಂಥ ವಿಷಯಗಳು ಏನೇನು ಎಂಬುದಾಗಿ ಅವರ ಗುಣಲಕ್ಷಣಗಳಿಂದ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇವತ್ತಿನ ಮೊದಲನೆಯ ಸ್ತ್ರೀಯ ಬಗ್ಗೆ ನಾವು ಧ್ಯಾನ ಮಾಡುವಂಥ ವಿಷಯ ದೆಬೋರ. ಅದು ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರಗಳ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ಓದಬಹುದು. ದೆಬೋರ, ಬಾರಾಕ್ ಎಂಬ ನ್ಯಾಯಸ್ಥಾಪಕರು ಎಂಬುದಾಗಿ. ದೆಬೋರಳು ಒಬ್ಬ ನ್ಯಾಯಸ್ಥಾಪಕಿ, ಪ್ರವಾದಿನಿ, ಎಫ್ರಾಯಿಮ್ ಕುಲಕ್ಕೆ ಸೇರಿದ ಒಬ್ಬ ಸ್ತ್ರೀಯಾಗಿದ್ಲು. ಆಕೆ 12 ನ್ಯಾಯಸ್ಥಾಪಕಗಳಲ್ಲಿ 4ನೆಯ ನ್ಯಾಯಸ್ಥಾಪಕಿಯಾಗಿ ಮತ್ತು ದೆಬೋರಳಲ್ಲಿ ಇದ್ದಂಥ ಕೆಲವು ಮುಖ್ಯವಾದ ಗುಣ ಲಕ್ಷಣಗಳನ್ನು ಮತ್ತು ನಾವುಗಳು ಅದನ್ನು ಅನುಸರಿಸಬೇಕಾದ ಅಂಶಗಳನ್ನು ನಾವು ಧ್ಯಾನ ಮಾಡೋಣ. ದೆಬೋರಳಲ್ಲಿ ಇದ್ದಂಥ 3 ಗುಣ ಲಕ್ಷಣಗಳು ಯಾವುದಂದ್ರೆ, ದೇವರ ಭಯಭಕ್ತಿಯುಳ್ಳಂಥ ಸ್ತ್ರೀ ಎಂಬುದಾಗಿ ಇಸ್ರಾಯೇಲ್ಯರಲ್ಲಿ ಪ್ರತ್ಯೇಕಿಸಿಕೊಂಡಿದ್ದವಳು. ಆಕೆಯನ್ನ ಇಸ್ರಾಯೇಲ್ಯರ ತಾಯಿ ಅಂದರೆ ಮದರ್ ಆಫ್ ಇಸ್ರಾಯೇಲ್ ಎಂಬುದಾಗಿ ಕರೆಯಲ್ಪಟ್ಟವಳು. ಮತ್ತು ಆಕೆ ಮಾಡುತ್ತಿದ್ದಂಥ ಕೆಲಸ ಕಾರ್ಯಗಳು ದೇವರನ್ನು ಮಾತ್ರ ಗುರುತಿಸುತ್ತಿದ್ದವು. ಈ ಒಂದು 3 ವಿಶೇಷವಾದಂಥ ಗುಣಗಳನ್ನ ನಾವು ದೆಬೋರಳಲ್ಲಿ ನಾವು ಕಾಣುತ್ತೇವೆ. ಆಕೆ ಮಾಡಿದಂಥ ಕೆಲಸ ಕಾರ್ಯಗಳು ಏನು? ದೇವರು ಆಕೆಗೆ ವಾಗ್ದಾನವನ್ನು ಕೊಟ್ಟಾಗ ಆಕೆ ಮಾಡಿದಂಥ ಕೆಲಸ ಏನು? ಯಾವ ರೀತಿಯಲ್ಲಿ ಆಕೆ ದೇವರ ಒಂದು ಮಾತಿಗೆ ವಿಧೇಯಳಾಗಿ ಮುಂದೆ ಹೋಗ್ತಾಳೆ? ದೇವರ ವಾಕ್ಯಕ್ಕೆ ಹಾಗೂ ದೇವರ ಮಾತಿಗೆ ವಿಧೇಯಳಾಗಿ ಹೋದಾಗ ಆಕೆ ಹೊಂದಿಕೊಂಡಂತ ಉತ್ತರ ಅಥವಾ ಒಂದು ಪ್ರತಿಫಲ ಏನು ಎಂಬುದಾಗಿ ವಾಕ್ಯದ ಮುಖಾಂತರವಾಗಿ ನಾವು ನೋಡ್ಬೋದು. ಅನೇಕ ಸಮಯಗಳಲ್ಲಿ ನಾವು ಈ ವಾಕ್ಯವನ್ನು ನಾವು ಓದಿದ್ದೇವೆ, ನಾವು ತಿಳಿದುಕೊಂಡಿದ್ದೇವೆ. ಆದ್ರೆ ಈ ಒಂದು ಬೆಳಗಿನ ಸಮಯದಲ್ಲಿ ಸ್ತ್ರೀಯರಾದಂತ ನಾವುಗಳು ಆ ಒಂದು ಗುಣಗಳನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಅನೇಕ ಸಮಯಗಳಲ್ಲಿ ನಾವು ಈ ಒಂದು ಸಾಮಾಜಿಕ ಜೀವಿತಗಳಲ್ಲಿ ನಾವು ನೋಡುವಾಗ ಸ್ತ್ರೀಯರು ಒಂದು ಮೂಲೆಯಲ್ಲಿ ಕೂತ್ಕೊಳ್ಬೇಕು, ಅವ್ರು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು, ಯಾವುದೇ ಕಾರಣಕ್ಕೂ ಅವ್ರು ಮುಂದೆ ಬರಬಾರ್ದು, ಪುರುಷರನ್ನ ಅವರು ರೂಲ್ ಮಾಡಬಾರ್ದು ಎಂಬುದಾಗಿ ಅನೇಕ ಬಾರಿ ಅನೇಕ ಜನರು ಹೇಳ್ತಾರೆ. ಆದ್ರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಅಥವಾ ಈಗಿನ ಒಂದು ಸಾಮಾಜಿಕ ಜೀವಿತಗಳಲ್ಲಿ ನೋಡುವಾಗ ಸ್ತ್ರೀಯರೇ ಮೇಲ್ಗೈನಲ್ಲಿದ್ದಾರೆ. ಅವರು ಅಂದ್ರೆ ಅವರು ಮಾಡುವಂತ ಪ್ರತಿ ಒಂದೊಂದು ಕೆಲಸ ಕಾರ್ಯಗಳು ಶ್ರದ್ಧೆಯಿಂದ ಮಾಡ್ತಾರೆ. ಮತ್ತೆ ನಾನು ಏನ್ ಮಾಡ್ಬೇಕು ಎಂಬುದಾಗಿ ಆಲೋಚಿಸಿಕೊಂಡಿರ್ತಾರೋ ಅದನ್ನ ಆ ಒಂದು ಕೆಲಸಗಳನ್ನ ಮಾಡಿ ಪೂರೈಸ್ತಾರೆ. ಹಾಗಂತ ನಾನು ಪುರುಷರು ಮಾಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸ್ತ್ರೀಯರಲ್ಲಿ ಒಂದು ವಿಶೇಷವಾದಂತ ಒಂದು ಗುಣ ಲಕ್ಷಣಗಳು, ಅದು ದೇವರು ಕೊಟ್ಟಿರುವಂತ ವಿಶೇಷವಾದಂತ ಜ್ಞಾನ ಎಂಬುದಾಗಿ ನಾವು ಹೇಳ್ಬೋದು. ಒಂದು ಶಕ್ತಿ, ಒಂದು ಬಲ ಎಂಬುದಾಗಿ ನಾವು ಹೇಳ್ಬೋದು. ಬರುವಂತ ಏನೇ ಸಮಸ್ಯೆಗಳು ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸಿ ನಿಲ್ಲುವಂತ ಒಂದು ಶಕ್ತಿ ಸ್ತ್ರೀಯರಲ್ಲಿ ನಾವು ಕಾಣ್ತೇವೆ. ಅದು ಯುದ್ಧ ಆಗಿರ್ಬೋದು, ಅದು ಕುಟುಂಬದ ಒಂದು ಜವಾಬ್ದಾರಿಕೆ ಆಗಿರ್ಬೋದು, ಅಥವಾ ತಮ್ಮ ಒಂದು ವೈಯಕ್ತಿಕ ಜೀವಿತಗಳಲ್ಲಿ ಬರುವಂತ ಹಾದು ಹೋಗುವಂತ ಸಮಸ್ಯೆಗಳಾಗಿರ್ಬೋದು. ಅದೆಲ್ಲವನ್ನ ಸ್ತ್ರೀ ಏನ್ ಮಾಡ್ತಾಳೆ? ಅದನ್ನ ಧೈರ್ಯವಾಗಿ ಎದುರಿಸ್ತಾಳೆ. ಬರುವಂತ ಪ್ರತಿಯೊಂದೊಂದು ಸಮಸ್ಯೆಗಳನ್ನ ಅದನ್ನ ಸ್ವೀಕಾರ ಮಾಡಿಕೊಂಡು ಅದರಿಂದ ಯಾವ ರೀತಿಯಲ್ಲಿ ಹೊರಬರಬೇಕೆಂಬುದಾಗಿ ಕೂಡ ಆಕೆ ಒಂದು ದಾರಿಯನ್ನ ಹುಡುಕೊಂಡು ಹೋಗ್ತಾಳೆ. ದೆಬೋರಳು ಮಾಡಿದಂತ 3 ವಿಷಯಗಳು, ದೇವರು ವಾಗ್ದಾನ ಮಾಡ್ತಾನೆ, ಬಾರಕನಿಗೆ ಹೇಳ್ತಾನೆ, ಹೋಗಿ ಆ ಒಂದು ಯುದ್ಧಕ್ಕೆ ಸಿಸೇರ ಆ ಒಂದು ಜನಾಂಗದವರೊಟ್ಟಿಗೆ ಹೋಗಿ ಯುದ್ಧ ಮಾಡ್ರಿ ಎಂಬುದಾಗಿ. ಆತನು ಭಯಪಡುವಾಗ ಆತನಿಗೆ ಹೇಳ್ತಾನೆ, ದೆಬೋರಳೆ ನೀನು ಬಂದ್ರೆ ಮಾತ್ರ ನಾನು ಹೋಗ್ತೀನಿ ಎಂಬುದಾಗಿ. ದೆಬೋರಳು ಹೇಳ್ತಾಳೆ, ನಾವು ಪಡುವಂತ ಜಯ ಅದು ನಮ್ಗಾಗಬಾರ್ದು, ಆದ್ರೆ ಯೆಹೋವ ದೇವರದು. ಆಕೆ ಮಾಡಿದಂತ 3 ವಿಶೇಷವಾದಂತ ಸಂಗತಿಗಳು ಏನು ಅಂತ ನೋಡುವಾಗ ಆಕೆ ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಲು. 2ನೇದಾಗಿ ದೇವರ ಆದೇಶವನ್ನು ಮತ್ತು ಪುರುಷನ ಪಾತ್ರವನ್ನು ಆಕೆ ಗೌರವಿಸ್ತಾಳೆ. 3ನೇದಾಗಿ ಆಕೆಯಲ್ಲಿದ್ದಂಥ ಒಂದು ವಿಶೇಷವಾದಂಥ ಗುಣ ಏನು ಅಂತ ನೋಡುವಾಗ ಧೈರ್ಯವಂತೆ. ಆಕೆ ಆ ಒಂದು ಧೈರ್ಯವನ್ನ ಹೊಂದಿಕೊಂಡು ಮುಂದೆ ಹೋಗ್ತಾಳೆ. ಆ ಒಂದು ಯುದ್ಧದಲ್ಲಿ ಜಯವನ್ನು ಹೊಂದಿಕೊಂಡು ಬರ್ತಾರೆ.
ಈ ಎಲ್ಲ ಒಂದು ಗುಣಲಕ್ಷಣಗಳನ್ನ ಸ್ತ್ರೀಯರಾದಂಥ ನಾವುಗಳು ಅದನ್ನು ಹೊಂದಿಕೊಳ್ಳುವಾಗ ದೇವರು ನಮ್ಮ ಜೊತೆಗಿದ್ದಾನೆ ಎಂಬುದಾಗಿ ನಂಬಿ ನಾವು ಮುಂದೆ ಹೋಗುವಾಗ ಖಂಡಿತವಾಗಿಯೂ ನಮಗೆ ಬರುವಂಥ ಸಮಸ್ಯೆಗಳಲ್ಲಿ ದೇವರು ನಮಗೆ ಜಯ ಕೊಡ್ತಾನೆ. ನಾವು ಜಯವನ್ನು ಹೊಂದಿ ನಾವು ಮುಂದೆ ಹೋಗ್ಬೋದು. ಒಂದು ವಿಶೇಷವಾದದ್ದೇನೆಂದ್ರೆ ಭಯಭಕ್ತಿಯನ್ನ ಯೇಸು ಸ್ವಾಮಿಯ ಮೇಲೆ, ಯೆಹೋವ ದೇವರ ಮೇಲೆ ನಾವು ಇಟ್ಟು ಮುಂದೆ ಹೋಗುವಾಗ ಯಾವ ಸಮಸ್ಯೆಗಳು ನಮ್ಮ ಎದುರಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಧೈರ್ಯವಂತರು ನಾವು ಯಾವುದೇ ಕಾರಣಕ್ಕೂ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ದೇವರನ್ನ ನಾವು ಗೌರವಿಸುವ, ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವ, ದೆಬೋರಳ ಹಾಗೆ ನ್ಯಾಯಸ್ಥಾಪಕಿಯಾಗಿ ನಾವು ಈ ಒಂದು ಸಾಮಾಜಿಕ ಜೀವಿತಗಳಲ್ಲಿ, ನಮ್ಮ ಕೌಟುಂಬಿಕ ಜೀವಿತಗಳಲ್ಲಿ ನಾವು ಸ್ಥಿರವಾಗಿ ನಿಂತು ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ದೆಬೋರಳಿಗೆ ಕೊಟ್ಟಂತ ಆ ಒಂದು ವಿಶೇಷವಾದಂತ ಗುಣಲಕ್ಷಣಗಳನ್ನ ದೇವರು ನಮಗೂ ಕೂಡ ಕೊಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಭಯಭಕ್ತಿಯುಳ್ಳ ಸ್ತ್ರೀ ಆಗಿದ್ದಳು. ಆಕೆ ಮಾಡಿದಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ದೇವರನ್ನು ಮಾತ್ರ ಗುರುತಿಸುತ್ತಿದ್ದವು. ನಾವು ಮಾಡುವಂತ ಕೆಲಸ ಕಾರ್ಯಗಳು ಕೂಡ ದೇವರನ್ನು ಮಾತ್ರ ಗುರುತಿಸುವ ಹಾಗೆ ದೇವರು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ಆಶೀರ್ವಾದ ಮಾಡಲಿ. ಆಮೇನ್. ನಿಮ್ಮ ಅಭಿಪ್ರಾಯ, ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.